ಫಿಮೇಲ್ ಯೂಸ್ಗೆ ಮುಂದೆಯಿಂದ ಹಾಕೋಬೇಕಂತೆ, ಮೇಲ್ ಯೂಸ್ಗೆ ಹಿಂದೆಯಿಂದ ಹಾಕೋಬೇಕಂತೆ. ನೋಡಲ್ಲಿ ಮಕ್ಳು ಇಲ್ಲ ಏನೇನ್ ಮಿಷನ್ ಬಂದವ ನಾನ್ ಕಾಣೆ ಕಣಮ್ಮ. ಟಿಶ್ಯೂ ತಿಗಾಸ್ಕೊಳಕ್ಕೆ ಈ ಫೋರ್ಸಲ್ಲಿ ಏನ್ ತೊಳಿತೀರಿ? ಇದು ಏನೋ ಒಂದು ಐಟಮ್ ತರ್ಸಿದೀನಿ, ಇದನ್ನ ನೀನ್ ಇವಾಗ ಓಪನ್ ಮಾಡ್ಬೇಕು. ಹಾವಿಲ್ಲ ತಾನೇ, ಮೆಟ್ ಹೊಡಿತೀನಿ. ಹಾವಲ್ಲ ತಗೋಮ್ಮ. ಎಷ್ಟು ಬಿಡ್ತೀನಿ ಹಾವ್ನ ಯಾರಾದ್ರೂ ಅಮೆಝಾನ್ ಅಲ್ಲಿ ತರ್ತಾರಾ? ಹಾವಲ್ಲ, ಪ್ಲಾಸ್ಟಿಕ್ ಹಾವು. ಇಲ್ಲ ಇಲ್ಲ ಇಲ್ಲ, ನಮಗೆ ಟ್ರಿಪ್ಪಿಗೆ ಸಂಬಂಧಪಟ್ಟಿರೋದು. ಆಯ್ತು, ನಾನು ಮುಟ್ಟಲ್ಲ, ಆಮೇಲೆ ಬಿಸಾಕ್ತೀನಿ ನಾನು. ಇಲ್ಲಮ್ಮ ಅಮ್ಮ ನಮಗೆ ಟ್ರಿಪ್ಪಿಗೆ ಕ್ಯಾರಿ ಮಾಡಕ್ಕಮ್ಮ, ಅದನ್ನು ಹಾಕ್ಬೇಕು ಜಿಪ್ಗೆ. ಕರೆಕ್ಟ್ ನೋಡು, ಮರ್ತೋಯ್ತು. ನಿನ್ನ ನಾಣೆಗೂ ಆವಲ್ಲ, ತೆಗಿ. ಅಮ್ಮ ತೆಗಿಯಮ್ಮ. ಪರ್ಸನಲ್ ಹೈಜಿನಿಕ್ ಕೇರ್ ಅಂತೆ ಅಮ್ಮ. ಯಾವ ಥರ ಇದೆಯಾ ನನಗೆ ಭಯ ಆಯ್ತಾ ಇದೆ. ಆವಿಗೆ ಬುಸ್ ಅಂತೆ ಅಮ್ಮ ತರಲೆ ಮಾಡ್ಬಿಡ ಇತ್ತಮ್ಮ. ಓಪನ್ ಮಾಡಮ್ಮ, ತೆಗಿಯಮ್ಮ ಅದನ್ನ. ಭಯ ಆಗ್ತಾ ಇದೆ. ಫೀಡಿಂಗ್ ಬಟ್ಲ ತೆಗಿ ಆಚೆ. ಎಂತದೇ ಇದು? ಏನ್ ಹೇಳಪ್ಪ ಅದು? ಕರೆಕ್ಟಾಗಿ ಗೆಸ್ ಮಾಡೋದು ಏನು ಅಂತ. ಕರೆಕ್ಟಾಗಿ ಗೆಸ್ ಮಾಡಿ ಏನದು ಅಂತ. ಅದು ಕೊಡಲ್ಲ, ಅದು ಕೊಡಲ್ಲ. ಅದೇ ಅದು ನೋಡ್ದಂಗೆ ಹೇಳ್ಬೇಕು. ಸ್ಯಾನಿಟೈಸರ್ ಹಾಕ್ಬಿಟ್ಟಿಂಗ್ ಅನ್ನೋದ? ಅಲ್ಲ, ಏರ್ ಬರ್ತದೆ. ಗೊತ್ತಿಲ್ಲ. ಇರು ಜ್ಞಾಪಿಸ್ಕೊತೀನಿ. ಹೇಳ ಅಲ್ಲ ಹೇಳ ತಿಕ್ಕ ತೊಳ್ಕೊಳಕ್ಕೆ. ಅಂದ್ರೆ ನಮ್ಮ ಇಂಡಿಯಾನೇ ಬೆಸ್ಟ್. ಫಾರಿನ್ ತಿಕ್ಕ ತೊಳ್ಕೊಳ್ಳೋ ನೀರು ಸಿಗುತ್ತೆ, ಆದ್ರೆ ಗನ್ ಇರಲ್ಲ. ಫಾರಿನಲ್ಲಿ ಕಮೋಡ್ ಇರುತ್ತೆ, ತಿಕ್ಕ ತೊಳ್ಕೊಳಕ್ಕೆ ಇಷ್ಟೆಷ್ಟು ನೀರು ಸಾಕ. ನೀರಿಟ್ಕೊಂಡು ತಿಗತಳಿ, ನೀರಿಟ್ಕೊಂಡು ತಿಗತಳಿ. ಎಂತ ದುರ್ಗತಿರಿ ಫಾರಿನ್ಗಳಲ್ಲಿ. ಈ ತರನು ಮ್ಯಾಟ್ರಾ? ತೂ ಅನ್ನೋದು ಯಾಕೆ? ಫಾರಿನಲ್ಲಿ ತಿಕ್ಕ ತೊಳ್ಕೊಳ್ಳೋದಿಕ್ಕೆ ಜೆಟ್ ಸ್ಪ್ರೇ ಇರೋದಿಲ್ಲ ನೋಡಿ. ತೊಳ್ಕೊಳಕ್ಕೆ ಗನ್ ಇರೋದಂತೆ. ಈ ನನ್ನ ಮಕ್ಕಳು ನೋಡಿ ಅಂತೀಟೆ. ಇದನ್ನ ನೀರು ತುಂಬಿಸ್ಕೊಂಡ್ಬಿಡೋದಂತೆ. ಅರ್ಧ ಲೀಟರ್ ನೀರು ಇಡ್ಸುತ್ತೆ ಅದ್ರಲ್ಲಿ. ಏನ್ ತಿಕ್ಕ ತೊಳಿಯೋದು ಅದ್ರಲ್ಲಿ? ನಮಸ್ಕಾರ. ಇರೋ, ಅದು ನೀರ್ ಬರುತ್ತೆ. ಎಷ್ಟು ಫೋರ್ಸ್ ಆಗಿ ತೋರಿಸ್ತೀನಿ, ಎಷ್ಟು ಫೋರ್ಸ್ ಆಗಿ ನೀರ್ ಬರುತ್ತೆ ತೋರಿಸ್ತೀನಿ. ಇರೋ, ಅಮ್ಮ ಅದನ್ನ ಮೇಲೆ ಮಾಡಮ್ಮ, ಫುಲ್ಲು ಕೇಳಿಸ್ಕೊಂಡ್ರಿ, ಟೈಟಾಗಿ ಮಾಡಮ್ಮ ಅದನ್ನ. ಇದು ನಿಮ್ಮಂತ ದೊಡ್ಡ ಕಥೆಗಳಿಗೆಲ್ಲ ತೊಳೆಯಕ್ಕೆ ಇರೋದದು. ತಿಕ್ಕ ತೊಳೆಯ ಮಿಷಿನು. ಈ ಫೋರ್ಸ್ ಅಲ್ಲಿ ಏನ್ ತೊಳಿತೀರಿ? ಇಲ್ಲ ಮೇ, ಇಲ್ಲೋಡಿಲೆ ಹೇಳ್ದ ತಾನೆ ಬಿದ್ದು ಬಿದ್ದು ನಟ್ಟಿ ಅಂತ. ಕೊಡಿಲೆ ಅಮ್ಮ, ಅರ್ಧ ಲೀಟರ್ ನೀರ್ ಇಡ್ಸುತ್ತಿದ್ರು ಒಳಗಡೆ. ವಿಮಾನದಲ್ಲಿ ಕೂಡ ಇರಲ್ವಾ ರೀ? ವಿಮಾನದಲ್ಲಿ ಜೆಟ್ ಸ್ಪ್ರೇ ಇರಲ್ಲ. ಟಿಶ್ಯೂ ತಿಗಾಸ್ಕೊಳಕ್ಕೆ. ಏನೋ ಟಿಶ್ಯೂ ಲರ್ಸ್ಕೊಂಡು ತಿಕ್ಕ ಕಡಿಯುತ್ತಾ? ಮತ್ತೆ ಫ್ಲೈಟ್ ಏನ್ ಮೇಲ್ ಮಾಡ್ಬಿಟ್ರೆ ಕೆಳಗಡೆ ಬಿದ್ದೈತದ. ಅಯ್ಯೋ ಇಲ್ಲಿ ನೋಡಮ್ಮ, ದೇವ್ರೆ. ಇಲ್ಲಿ ನೋಡು, ಹಿಂಗೆ ನೀರು ತಿಂಗಳ ಮಕ್ಳಿಗೂ ಕುಂಡಿ ತೊಳೆಯಕ್ಕಾಗಲ್ಲ ಇದು. ನೋಡಿ ಹಿಂಗೆ ಇಡಿಯಮ್ಮ. ಫೋರ್ಸ್ ನೋಡಮ್ಮ, ಫೋರ್ಸ್ ನೋಡಮ್ಮ. ಇದು ಪೋರ್ಟೇಬಲ್ ಜೆಟ್ ಸ್ಪ್ರೇ.
ರೂಪಾಯಿದು 20 ರೂಪಾಯಿ ಮಗ್ ತಗೊಂಡೋಗ್ರಿ ತೊಳ್ಕೊಳಕ್ಕಾಗತ್ತೆ. ಇದು ಯಾವ್ದಿದು ಅವಳು ನೀರು ಬಿಟ್ರೆ ನೀನು ಅಯ್ಯೋ ನಮಗೆಲ್ಲ ಅದಕ್ಕೆ ನಾವು ಜರ್ನಿ ಮಾಡಲ್ಲ. ಕರ್ಮ ತಿಕ್ಕ ತೊಳ್ಕೊಳ್ಳೋ ಮಿಷಿನು ಕಣಮ್ಮ. ನಿಜ ಸಾಲಲ್ಲ ಕಣೆ. ಏನೇ ಫೋರ್ಸ್ ಇದೆ. ಅದಕ್ಕೂ ಆಕ್ಯಾಪು ನೋಡೋಣ. ಅಯ್ಯೋ ಅದು ಇನ್ನೊಂದು ಥರ ಫೋರ್ಸ್ ಬರ್ತದೆ. ಓ ನಾಬು 2 ಕೊಟ್ಟಿದ್ದಾರೆ. ಅದೊಂದು ನಾಬು ಇದೊಂದು ನಾಬು. ಇದು ನೋಡಿ ಅಟ್ಲೀಸ್ಟ್ ನಿಮ್ಮ ಅಪ್ಪನ ಗುಂಡಿಗೆ ಆಯ್ತದೆ. ಇದ್ರ ಬದಲು 10 ರೂಪಾಯಿ ಜೋಮ್ ತಗೊಂಡೋಗು. ತಗೋ ಗುಂಡಿ ತೊಳೆಯೋ ಮಿಷನ್ ಅಂತೆ. ಗುಂಡಿ ತೊಳೆಯಕ್ಕೆ ಸರಿ ಹೋಯ್ತದೆ ಅದು. ಏನ್ ತಿಂತ್ರೆ? ಯಪ್ಪ ಈ ವಿಡಿಯೋ ನೋಡ್ತಾ ಇರೋದು ಎಷ್ಟು ನಕ್ಕಿ ಸುತ್ತಾರ ಇವಾಗ. ಶಾಂಪು ಹಾಕ್ಬಿಡ, ಮೈ ಸ್ನಾನ ಮಾಡ್ಸಕ್ಕೆಲ್ಲ ಚೆನ್ನಾಗಿ. ಅಮ್ಮ ಪಾಪ ಅಮ್ಮ ಮಗು. ಏ ಅಮ್ಮ ಸುಮ್ಮನೆ ಇರಮ್ಮ. ಇಲ್ಲಿ ನೋಡಮ್ಮ, ಇಲ್ಲಿ ಎಷ್ಟು ಕೊಟ್ಟೆ? ಇಲ್ಲಿ ನೋಡಮ್ಮ. ಅಲ್ಲ ಇದಕ್ಕೆ ಎಷ್ಟು ಕೊಟ್ಟೆ ಹೇಳು? 300 ರೂಪಾಯಿ ಕೊಟ್ಟಮ್ಮ. 10 ರೂಪಾಯಿ ಇಟ್ಕೊಂಡ್ರು 300 ಚಂಬಲಿ. ಇಲ್ಲ ಏನೇನ್ ಮಿಷನ್ ಬಂದವ ನಾನು ಕಾಣೆ ಕಣಮ್ಮ. ಕರ್ಮ ಗುರು. ತಿಗ ತೊಳ್ಕೊಳಕ್ ಜೆಟ್ ಸ್ಪ್ರೇ ಇಷ್ಟ ಇಡಿ 10 ರೂಪಾಯಿ ಚೊಂಬೆ ಎತ್ಕೊಂಡು ಹೋಗಿ ನಿಂದೊಂದಿಗೆ. ಇಲ್ಲಿ ನೋಡಿಲಿ, ನೋಡಿಲಿ ಹೆಂಗ್ ತೊಳ್ಕೊಳ್ಳೋದು ಅಂತ ತೋರಿಸಿದ್ದಾರೆ. ಅಲ್ಲ ಅವ್ರು ತೋರ್ಸೋದು ಫೋರ್ಸ್ಗೆ ಏನನ್ ವಿಡಿಯೋ ಮಾಡ್ತೀನಿ. ಇಲ್ಲ ಫೋರ್ಸ್ ಕಮ್ಮಿ ಇದೆ ಆಕ್ಚುಲಿ. ಮತ್ತೆ ಡವ್ ಮಾಡ್ತಾರೆ ನೋಡ್ರಿ ಮಕ್ಳು ಹುಚ್ಚಾಗಿದೆ. ಸಾಕಾಯ್ತು ನಿಜ. ಸರಿ 2 ಚೊಂಬು ಇಟ್ಕೊ. ಹೊಟ್ಟೆ ನೋವೇ ಬಂದ್ಬಿಡ್ತೇನೆ ನನಗಂತೂ ರೀ. ನಿಮ್ಗೊಂದು ಚೊಂಬೆ ಹಾಕ್ಲಾಕ್ತೀನಿ ನಿಮ್ಗೂ. ಅಮ್ಮ ಇದು ಪೋರ್ಟೇಬಲ್ ಬೆಟೆನ್ ಅಂತ ಹೇಳ್ತಾರೆ ಕಣಮ್ಮ. ಯುರೋಪ್ ಕಂಟ್ರೀಸ್ ಅಲ್ಲಿ ಜೆಟ್ ಸ್ಪ್ರೇ ಯೂಸ್ ಮಾಡಲ್ಲ, ತೊಳ್ಕೊಳಕ್ಕಿರಲ್ಲ, ಬರೀ ಟಿಶ್ಯೂ ವೆಟ್ ವೈಪ್ಸ್ ಅಲ್ಲಿ ಇರುತ್ತೆ. ಕುಂಡಿ ಕಡಿಯುತ್ತೆ ಅಂತಾನೆ ತರ್ಸಿರ ತಿಕ್ಕ ತೊಳ್ಕೊಳಕ್. ಇವಾಗ ಚೊಂಬು ತಗೊಂಡೋಗ್ಬಿಟ್ರೆ ಬೆಸ್ಟ್ ಅಲ್ವಾ? ಚೊಂಬು ಬಗಿಟ್ ಎಲ್ಲ ಇಡಲ್ಲ ಟಾಯ್ಲೆಟ್ಸ್ ಅಲ್ಲಿ, ಬರೀ ಶವರ್ ಸೆನ್ಸರ್ಸ್ ಅಷ್ಟೇ. ಅದು ಸ್ಟ್ರೇಟ್ ಆಗಿ ಮಾಡಬಾರ್ದು, ಸೈಡ್ ಇಂದ ಬರ್ಬೇಕು. ಅದು ಏನ್ ಸೈಡ್ ಇಂದ? ಏನಪ್ಪ ಏನ್ ತಿರ್ಗಿಸ್ತೀರಪ್ಪ? ಇಷ್ಟೇ ಕಣಪಟ್ಟರ್ ನೀವು. ಇವಾಗ ಲಾಭ ಅದು ಸ್ಪ್ರೇ ಆಗುತ್ತಲ್ಲ ವಾಟ್ರು, ಸೈಡ್ ಅಲ್ಲಿ ಬರ್ಬೇಕು. ಅದು ಹಂಗ್ ಸೀದಾ ಬರ್ಬಾರ್ದು. ಅದು 2 ಇದೆ ಕಣಪ್ಪ, 2 ನಾಬ್ ಇದೆ. ಸೀದಾ ಬರ್ಬಾರ್ದು ನೋಡಿಲಿ, ಸೈಡ್ ಅಲ್ಲಿ ಬರ್ಬೇಕು. ಅದು ಅದಿದೆ 2 ತರ ಇದೆ. ಇಲ್ಲೆಲ್ಲ ಹಾಕೊಂಡಿವೇಮ್ಮ. ಏ ಎತ್ಕೋ ನೋಡಲಿ, ಇಲ್ಲಿ ನೋಡಿಲಿ ಎಲ್ಲ ಹೊಸದೇ ಬೇಕಂತ. ಇಲ್ಲ ರೀ ಅದೇ ತರನೇ ಇರೋದು. ಇದೇ ಹಿಂಗ್ ಕ್ರಾಸ ಕೊಟ್ಟಿದ್ದಾನೆ ಅಂದ್ರೆ ನೋಡ ಅವನು ನೋಡಿ. ಇಲ್ಲ ಇಲ್ಲ ನೋಡಿ ಕ್ರಾಸ್ ಇದೆ ನೋಡಿ ಅಷ್ಟೇ. ಇವಾಗ ತಿಕ್ಕ ತೊಳ್ಕೊಂಡು ವಿಡಿಯೋ ಮಾಡೋರು ಯಾರು? ಮಕ್ಳು ತೊಳಸ್ತೀನಿ ಮಾಡು. ಕಡಿ ಇಲ್ಲಿ ಅದು ರೀ ಹೋಗ್ಬಿಟ್ಟಿಗ ತೊಳ್ಕೊಂಡು. ಇದು ನೋಡಿ ಪೋರ್ಟೇಬಲ್ ಬಿಡೆಟ್. ಇದು ಹಿಂಗೆ ಬರೋದು. 500 ml ನೀರು ಇಡಿಸುತ್ತೆ. ಹೆಂಗೆ ಕುಂಡಿ ತೊಳ್ಕೊಳ್ಳೋದು ಅಂತ ಇಲ್ಲಿ ತೋರಿಸಿದ್ದಾರೆ ನೋಡಿ. ಸ್ಟ್ರೈಟ್ ಹೆಡ್ಡು, ಆಮೇಲೆ ಸೈಡ್ ಹೆಡ್ಡು, ಸೈಡಲ್ಲಿ ಸ್ಟ್ರೈಟು ಎಲ್ಲ ತೊಳ್ಕೊಬೋದಂತೆ. ಅಲ್ಲೋಡಿ ಮಲಿಕಂಡು ತೊಳಿತೋಳೆ ಅವಳು. ನರ್ಸಿಂಗು ಫೀಮೇಲ್ ಯೂಸ್ಗೆ ಮುಂದೆಯಿಂದ ಹಾಕೋಬೇಕಂತೆ, ಮೇಲ್ ಯೂಸ್ಗೆ ಹಿಂದೆಯಿಂದ ಹಾಕ್ಕೋಬೇಕಂತೆ. ನೋಡಲ್ಲಿ ಏನ್ ಕರ್ಮ ಏನ್ ಕರ್ಮ ಕಲಿಗಾಲಪ್ಪ. ನೋಡಮ್ಮ ಅಲ್ಲಿ ಫೋಟೋ ತೋರಿಸಿದ್ದಾರೆ ಹೆಂಗ್ ಯೂಸ್ ಮಾಡೋದು ಅಂತ. ನಾವೇ ಹೇಳಿದ್ದು. ಮಲಿಕೋ ನೀರಿಕೋ ಸ್ನಾನ ಮಾಡ್ಕೋ. ಅಮ್ಮ ಸಾಗಾಯ್ತು, ನಕ್ಕಿ ನಕ್ಕಿ ಸಾಕಾಯ್ತು. ಮ್ಯಾಟ್ರ್ ಎಲ್ಲ ನಮಗ್ ಗೊತ್ತಿಲ್ಲಮ್ಮ. ಈ ತರ ಎಲ್ಲ ಆನ್ಲೈನ್ ಏನ್ ಸಿಗ್ತದೆ? ನೀರು ಬಗ್ಸೋದಕ್ಕೆ ಎಷ್ಟು ಲೀಟ್ರ್ ನೀರಿದೆ? 500 ml. ಅರ್ಧ ಲೀಟ್ರು. ತೊಳ್ಕೊತೇರಿ. ಸಾಲಲ್ಲ. ತಿಕ್ಕ ತೊಳೆಯುವ ಮಿಷಿನ್ ಅಂತ ಹಾಕ್ತೀನಿ ವಿಡಿಯೋಲಿ. ಕೆಲವು ಬೆಕ್ಕು ವಿಡಿಯೋ ಮಾಡ್ತಾರೆ, ಕಿವಿ ಕೇಳ್ಕೊಳಕ್ಕೆ ಫ್ಯಾಟ್ ಇದು. ಸ್ನಾನ ಮಾಡಕ್ ಒಳ್ಳೆ ಮಿಷನ್ ಬಂದಿದೆ ನೋಡಿ, ತಗಡೆ ಎಲ್ಲ ಕೈಯ
ಇದೆಲ್ಲ ಬಳಸಿ ನೀನ್ ಜರ್ಕಿನ್ ತಗೊಂಡೇನೆ ಹ್ಞೂ ಕಣಪ್ಪ. ಅಯ್ಯೋ ಸಾಕಾಯ್ತು ನಕ್ಕಿ ನಕ್ಕಿ. ಆಮೇಲೆ ಕಕ್ಕ ವಾಸನೆ ಅಲ್ಲೇ ನೀರ್ ಕುಡಿದ್ರೆ ಮಕ್ಕಳಿಗೆ. ತೂ ಏ ಸುಮ್ಮನೆ ಇರಮ್ಮ. ಅಸಹ್ಯ ಮಾಡ್ಬೇಡ್ರಿ, ಕ್ಯಾರಿ ಮಾಡ್ಬೇಕು. ಬಿಸಾಕ್ಬಿಡ್ಬಾ ಗೊತ್ತಾಯ್ತಾ? ನಾನು ಇವಾಗ ಲ್ಯಾಟ್ರಿನ್ ಹೋಗ್ತೀನಿ, ತೊಳ್ಕೊಂಡ್ ಬರ್ತೀನಿ. ಗಲೀಜಾಗೋಯ್ತದೆ ಇದೆಲ್ಲ. ಆಮೇಲೆ ಅಯ್ಯಮ್ಮ ಇಲ್ಲಿಗೆ ಮುಗೀತು ಕಾಮಿಡಿ ಟೈಮ್. ಆಗ್ತಲ್ಲ, ಹೊಟ್ಟೆ ಎಲ್ಲ ನೋವು ಬಂದ್ಬಿಡ್ತು. ಗೊತ್ತಾ ತರಿಸಿದ್ದು ನಾನು ಥೈಲ್ಯಾಂಡಲ್ಲೂ ಸಹ ಎಕ್ಸ್ಪೀರಿಯನ್ಸ್ ಮಾಡಿದೆ. ಥೈಲ್ಯಾಂಡ್ ಏರ್ಪೋರ್ಟಲ್ಲಿ ಜೆಟ್ ಸ್ಪ್ರೇ ಇರುವಂಥ ಟಾಯ್ಲೆಟ್ಸೇ ಇರಲಿಲ್ಲ ಆ್ಯಕ್ಚುಲಿ. ಸೊ ಅಲ್ಲಿ ಹಿಂಸೆ ಆಯಿತು ನನಗೆ. ಸೊ ಆನ್ಲೈನಲ್ಲಿ ನೋಡಿದೆ, ನಾನು ಆನ್ಲೈನಲ್ಲಿ ತರಿಸ್ದೆ. ಏನಂದರೆ ಸ್ವಲ್ಪ ಫೋರ್ಸ್ ಕಮ್ಮಿ ಇದೆ. ಬಟ್ ಏನು ಗೊತ್ತಾ, ಟ್ರಾವೆಲರ್ಸ್ಗೆ ಇಂಥದೆಲ್ಲ ಬೇಕು. ಪೋರ್ಟೇಬಲ್ ಬಿಡೆಟ್ ಅಂತ ಹೇಳ್ಬಿಟ್ಟು, ಬಿಡೆಟ್ ಇದು ಅಮೆಝಾನಲ್ಲಿ ಸಿಗುತ್ತೆ. ಇದು ಈ 300 ರೂಪಾಯಿ ಕೊಟ್ಟೆ ನಾನು. ಈ ಥರ ನಿಮಗೆ ತುಂಬ ಕ್ವಾಲಿಟಿ ಇರೋದೆಲ್ಲ ಚೆನ್ನಾಗಿ ಸಿಗುತ್ತೆ. ಇದು ಒಂಥರ ರಬ್ಬರ್ ಕೇಸ್ ಇದೆ ಆಯಿತಾ, ಇದೇನು ಇದಾಗಲ್ಲ. ಸೊ ಇಲ್ಲಿ ಈ ಥರ ಬರುತ್ತೆ, ಅಂಟು ತೊಳ್ಕೊಳ್ಳೋಕ್ಕೆ 2 ಸ್ಪ್ರೇ ಬರುತ್ತೆ. ಈ ಥರ ಯೂಸ್ ಮಾಡೋದು. ಯಾಕಂದರೆ ಯುರೋಪಿಯನ್ ಕಂಟ್ರೀಸ್ ಮತ್ತು ಅಮೆರಿಕನ್ ಕಂಟ್ರೀಸಲ್ಲೆಲ್ಲ ವೆಟ್ ವೈಪ್ಸ್ ಯೂಸ್ ಮಾಡ್ತಾರೆ, ಟಿಶ್ಯೂ ಯೂಸ್ ಮಾಡ್ತಾರೆ. ನಮ್ಮ ಥರ ಜೆಟ್ ಸ್ಪ್ರೇ ಯೂಸ್ ಮಾಡಲ್ಲ ಟಾಯ್ಲೆಟಲ್ಲಿ. ಸೊ ಅದಕ್ಕೆ ನಮಗೆ ಸೆಟ್ ಆಗಲ್ಲ ಅಂದ್ಬಿಟ್ಟು ಇದನ್ನು ತರಿಸಿರೋದು. ಇದನ್ನು ತೊಳ್ಕೊಂಡು ಆಮೇಲೆ ಇದ್ರದ್ದು ಎಕ್ಸ್ಪೀರಿಯನ್ಸ್ನ ಹೇಳ್ತೀನಿ. ಬೆಸ್ಟ್ ರೀ, ನಮ್ಮ ಇಂಡಿಯಾನೇ ಬೆಸ್ಟ್, ನಮ್ಮ ಕರ್ನಾಟಕನೇ ಬೆಸ್ಟ್. ನೀನು ತಿಕ್ಕ ತೊಳ್ಕೊಂಡು ಫಾರಿನ್ಗೆ ಹೋಗಿ ತಿಕ್ಕ ತೊಳ್ಕೊಳಕ್ಕೆ ಬೇಡ ಕಣಪ್ಪ, ನಮ್ಮನೆ ನೀರು ಎಷ್ಟು ಚೆನ್ನಾಗಿದೆ ಸಾಕು. ತಿಕ್ಕ ತೊಳ್ಕೊಳ್ಳುವ ಮಿಷಿನ್. ಅಯ್ಯೋ ಕರ್ಮ ಕಾಂಡ. ಎಂಜಾಯ್ ಮಾಡಿದ್ದೀರಾ ನಮ್ಮ ಥರನೇ ನೀವು, ನಗಾಡ್ಕೊಂಡು ಫುಲ್ ಜಾಲಿ ಅನ್ಕೊಳ್ಳಿ ಎಲ್ಲ. ಇಷ್ಟೇ ಜೀವನ. ತಿಕ್ಕ ತೊಳೆಯೋಕ್ಕೂ ಮಿಷಿನು. ಏನಕ್ಕೆ ಮೇಜರಾಗಿ ನಾನು ಇದು ಪೋರ್ಟೇಬಲ್ದು ಸ್ಪ್ರೇ ತರಿಸಿದ್ದು ಅಂದರೆ, ನಾನೇನೆ ಥೈಲ್ಯಾಂಡಿಗೆ ಹೋದಾಗ ನಾನು ಹೇಳಿದೆ ಏರ್ಪೋರ್ಟಲ್ಲೂ ಇರಲಿಲ್ಲ ಅಂತ ಹೇಳಿ. ಕೆಲವು ನಾನು ಇದ್ದಿದ್ದ ರೂಮಲ್ಲಿ ಇತ್ತು, ಏನು ತೊಂದರೆ ಇಲ್ಲ. ಮಲೇಷಿಯಾದಲ್ಲಿತ್ತು, ಏನೂ ತೊಂದರೆ ಇರಲಿಲ್ಲ. ನಾನು ಲಡಾಖು ಸ್ಪಿಟಿ ರೈಡ್ ಹೋದಾಗ್ಲೇ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ನೀರು ಸಮಸ್ಯೆ ಇದೆ. ಸ್ಪೆಷಲಿ ಸ್ಪಿಟಿಯಲ್ಲಿ ನಿಮಗೆ ಡ್ರೈ ಟಾಯ್ಲೆಟ್ಸ್ ಇರುತ್ತೆ, ಡ್ರೈ ಲೂಸ್ ಅಂತ ಹೇಳಿ ಕರೀತಾರೆ. ನಂದು ಮೇನ್ ಚಾನಲಲ್ಲಿ ನೀವು ನೋಡಿದ್ರೆ ಗೊತ್ತಿರುತ್ತೆ. ಈ ಹಳ್ಳ ತೊಡ್ಬಿಟ್ಟಿರ್ತಾರೆ, ಓಕೆನಾ, ಹಳ್ಳ ತೊಡ್ಬಿಟ್ಟಿರ್ತಾರೆ. ಆಮೇಲೆ ಮತ್ತೆ ಎಲ್ಲ ಫಿನಿಶ್ ಮಾಡಿದ್ಮೇಲೆ ಮಣ್ಣು ಹಾಕ್ಬಿಟ್ಟು ಬರ್ಬೇಕು. ಇದು ನಾಯ್ಕೆ ರೀತಲ್ಲ, ಆ ಥರ ಮಾಡ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಏನು ಅಂತ ಅಂದರೆ, ನಿಮಗೆ ತೊಳ್ಕೊಳ್ಳೋದಕ್ಕೆ ನೀರು ಸಿಗಲ್ಲ ಒಂದೊಂದ್ಸತಿ. ವೆಟ್ ವೈಪ್ಸ್ನ ಯೂಸ್ ಮಾಡಿದ್ದೀನಿ, ನಾನು ಸಹ ವೆಟ್ ವೈಪ್ಸ್ ಯೂಸ್ ಮಾಡಿದ್ದೀನಿ. ನೀರೇ ಸಿಗಲ್ಲ, ಅಷ್ಟು ಫ್ರೀಸಿಂಗ್ ಐಸ್ ಆಗಿರುತ್ತೆ, ನೀರೇ ಬರೋದಿಲ್ಲ. ಬಿಸಿನೀರಲ್ಲಿ ತೊಳ್ಕೊಂಡ್ರೆ ಸುಟ್ಟೋಯ್ತದೆ ಹಂಡು. ಆ ಟೈಮಲ್ಲಿ ಯಾವ ಥರ ಅನುಭವಿಸಿದ್ದೀವಿ ಅಂದರೆ, ನಾವು ಕುಡಿಯೋಕೆ ನೀರು ಇಟ್ಕೊಳಕ್ಕೆ ಫ್ಲಾಸ್ಕ್ ಇಟ್ಕೊಂಡಿರ್ತೀವಿ ಗೊತ್ತಾ, ಫ್ಲಾಸ್ಕಲ್ಲಿ ಬಿಸಿನೀರು ಇಟ್ಕೊಂಡಿರ್ತೀವಲ್ಲ ಕುಡಿಯೋ ನೀರು, ಅದರಲ್ಲಿ ತೊಳ್ಕೊಂಡಿದ್ದೀವಿ. ಮತ್ತು ಅದನ್ನು ವಾಶ್ ಮಾಡಿ ಮತ್ತು ಅದರಲ್ಲಿ ನೀರು ಕುಡ್ದಿರೋದು, ಈ ಥರ ಪರಿಸ್ಥಿತಿಗಳನ್ನ ತುಂಬ ನೋಡ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಸೊ ಮತ್ತೆ ರಿಪೀಟ್ ಆಗಬಾರ್ದು ಆ ಥರ. ಇವಾಗ ಬಂದಿರೋ ಟೆಕ್ನಾಲಜಿನ ನಾವು ಸಹ ಯುಟಿಲೈಸ್ ಮಾಡ್ಕೋಬೇಕು. ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ನಾಲೆಡ್ಜ್ ಇರೋದಿಲ್ಲ. ಈಗ ನಮ್ಮ ಅಮ್ಮನಿಗೂ ಸಹ ಇದ್ರ ಬಗ್ಗೆ ಮ್ಯಾಟ್ರೇ ಗೊತ್ತಿರಲಿಲ್ಲ. ನಾನು ಕೆಲವೊಂದಷ್ಟು ವಿಡಿಯೋ ನೋಡಿದಾಗ ಈ ಥರನೂ ಇದೆಯಾ ಅಂತ ನನಗೂ ಗೊತ್ತಾಗಿ ಕೊನೆಗೆ ನಾನು ಇದನ್ನು ತರಿಸಿದ್ದು. ಸೊ ಈ ಥರನೂ ಮ್ಯಾಟರ್ ಇರುತ್ತೆ, ಜನಕ್ಕೆ ಸ್ವಲ್ಪ ನಾಲೆಡ್ಜ್ ಗೊತ್ತಾಗಲಿ ಅನ್ನೋದನ್ನು. ಅದೇನಾಯಿತು ಅಂದರೆ, ಅದು ನಾಲೆಡ್ಜ್ ತೋರ್ಸೋದಕ್ಕೆ ಹೋಗಿ ಫುಲ್ ಕಾಮಿಡಿ ಆಗೋಯ್ತು. ಬಿಕಾಸ್ ನಮ್ಮ ಇಂಡಿಯನ್ಸಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಅಂದರೆ ಟ್ರಾವೆಲ್ ಮಾಡೋ ಇವಾಗ ಯೂತ್ಸ್ಗೆ ಗೊತ್ತಿರುತ್ತೆ. ಇವಾಗ ಟ್ರಕ್ಕಿಂಗ್ ಎಲ್ಲ ಹೋಗ್ತಾರೆ ನೋಡಿ, ಟ್ರಕ್ಕಿಂಗ್ ಅವರೆಲ್ಲ ಇದನ್ನು ಹೆವಿ ಕ್ಯಾರಿ ಮಾಡ್ತಾರೆ. ಯಾಕಂದರೆ ಅವರಿಗೆ ಟಾಯ್ಲೆಟ್ ಪ್ರಾಬ್ಲಮ್ ಇರುತ್ತೆ. ತೊಳ್ಕೊಳಕ್ಕೆ ನೀರು ಇರಿದ್ರು ಕುಡಿಯೋ ಬಾಟಲಲ್ಲಿ ತೊಳ್ಕೊಳಕ್ಕಾಗತ್ತಾ, ಸಮಸ್ಯೆಗಳಿರ್ತವೆ. ಒಂದೊಂದ್ಸತಿ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋತೀವಿ. ಬಟ್ ಎವ್ರಿ ಟೈಮ್ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ, ನಮಗೂ ಅಸಹ್ಯ ಅನ್ಸುತ್ತಲ್ಲ. ಸೊ ಅದಕ್ಕೇ ಈ ಥರ ಇವಾಗ ಬಂದಿದೆ. ಇದರಲ್ಲಿ ಇನ್ನೂ ನಿಮಗೆ ಸಾವಿರಾರು ರೂಪಾಯಿ, 10,000 20,000 ತನಕನೂ ತೊಳ್ಕೊಳಕ್ಕೆ ಸಿಗುತ್ತೆ. ಇದು ಬೇಸಿಕ್ ನೆಸೆಸಿಟಿ, ಏನೂ ಮಾಡೋಕ್ಕಾಗಲ್ಲ. ಸೊ ಇದರಿಂದ ನಿಮ್ಗೊಂದು ಸ್ವಲ್ಪ ನಾಲೆಡ್ಜ್ ಸಿಕ್ಕಿದೆ ಅನ್ನೋದಷ್ಟೇ ನನಗೆ. ಒಂದು ಈ ಥರನೂ ಒಂದು ಮ್ಯಾಟ್ರ್ ಇದೆ ಅಂತ ನಿಮಗೆ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು ನನಗೆ. ಸೊ ಹೋಪ್ ಈ ಕಂಟೆಂಟ್ ಫುಲ್ಲು ಜಾಲಿ ಮಾಡಿದ್ದೀರಾ ಅಂತ. ನಾವಂತೂ ನಕ್ಕಿ ತಲೆನೋವು ಬಂದು ಇವಾಗ ತಲೆನೋವು ಮಾತ್ರ ನುಂಗಾಯಿತು. ಮಜಾ ಮಾಡಿದ್ವಿ ಮಾತ್ರ, ಸೂಪರಾಗಿತ್ತು. ಸೊ ನೀವು ಅಷ್ಟೇ ನಕ್ಕಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ಮ್ಯಾಟ್ರ್ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ, ಗೊತ್ತಿಲ್ಲ ಅಂದ್ರೂ ಕಮೆಂಟಲ್ಲಿ ತಿಳಿಸಿ.